ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಿಂದ ದೇಶದ ಶಿಕ್ಷಣ ವ್ಯವಸ್ಥೆಯ ಮೇಲಿನ ನಂಬಿಕೆಗೆ ಧಕ್ಕೆಯಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಎನ್ಎಸ್ಯುಐ ಆಕ್ರೋಶ ವ್ಯಕ್ತಪಡಿಸಿದೆ. ಮಂಗಳೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಅಭಿಷೇಕ್ ಉಳ್ಳಾಲ ಮಾತನಾಡಿ, ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತಿದ್ದು ಆತ್ಮಹತ್ಯೆ ಪ್ರಕರಣಗಳು ನಡೆದಿದ್ದರೂ ಬಿಜೆಪಿ ಹಾಗೂ ಎಬಿವಿಪಿ ಮೌನ ವಹಿಸಿರುವುದು ಖಂಡನೀಯ ಎಂದರು. 2016ರಲ್ಲಿ ನೀಟ್ ಜಾರಿಗೆ ಬಂದ ಬಳಿಕ ಹಲವು ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದು ಕೇಂದ್ರ ಸರ್ಕಾರದ ವೈಫಲ್ಯವನ್ನ ತೋರಿಸುತ್ತದೆ ಎಂದು ಆರೋಪಿಸಿದ ಅವರು, ಬಡ ಕುಟುಂಬಗಳ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಪ್ರಕರಣದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಸಂತ್ರಸ್ತ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಪರಿಹಾರ ಘೋಷಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಎನ್ಎಸ್ಯುಐ ಅಧ್ಯಕ್ಷ ಸುಹಾನ್ ಆಳ್ವ, ಪ್ರಮುಖರಾದ ಕೀರ್ತನ್, ಸಾಹೇಲ್, ಫರೀದ್, ಸೋಹಾನ್ ಹಾಗೂ ಸಂತೋಷ್ ಸುಲ್ಯ ಉಪಸ್ಥಿತರಿದ್ದರು. ಪ್ರಶ್ನೆ ಪತ್ರಿಕೆ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ. ಬಹುಶಃ ದೇಶದಾದ್ಯಂತ ಬಹಳಷ್ಟು ನಾವು ಎಚ್ಚೆತ್ತುಕೊಳ್ಬೇಕಾದಂತ ವಿಚಾರ ನಡೆದಿದೆ. ಇವತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಈ ಕ್ಷುಲ್ಲಕ ಕಾರಣಗಳಿಗೆ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡುತ್ತಿದ್ದಂತಹ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಅವರು ಇವತ್ತು ತಮ್ಮ ಒಂದು ತುಟಿಯನ್ನ ಬಿಸ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಈ ಇದರಲ್ಲಿ ಒಂದು ಅರ್ಥ ಮಾಡಬೇಕಾಗ್ತದೆ. ನಾನು ತಮ್ಮ ಎಲ್ಲರ ಮುಖಾಂತರವಾಗಿ ನಾನು ವಿದ್ಯಾರ್ಥಿಯರ ಹತ್ರ ಮನವಿ ಮಾಡುವುದೇನು ಅಂತ ಹೇಳಿದ್ರೆ, ಎಬಿವಿಪಿ ಅವರು ಅವರ ಒಂದು ದೋಷದ ನೀತಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಕ್ಷುಲ್ಲಕ ಕಾರಣಕ್ಕೆ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡದಿದ್ದಂತ ಎಬಿವಿಪಿ ಅವರು ಇವತ್ತು ಸರಿಸುಮಾರು 4ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ, ಸುಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ. ಕೇವಲ ಈ ಒಂದು ಪೇಪರ್ ಲೀಕ್ ಆಗುವ ಕಾರಣಕ್ಕೋಸ್ಕರ ಅವರ ಭವಿಷ್ಯ ನಷ್ಟ ಆದಂತಹ ಒಂದು ಕಾರಣಕ್ಕೋಸ್ಕರ ಇವತ್ತು ಅವರು ಪ್ರಾಣವನ್ನೇ ತ್ಯಜಿಸುವಂತಹ ಘಟನೆ ನಡೆದಿದ್ದು ಕೂಡ ಇವತ್ತು ಎಬಿವಿಪಿ ಆಗಲಿ ಬಿಜೆಪಿ ನಾಯಕರಾಗಲಿ ಯಾರು ಒಂದು ಶಬ್ದವನ್ನ ಮಾತಾಡ್ತಾ ಇಲ್ಲ. ಇದನ್ನ ಪ್ರಪ್ರಥಮವಾಗಿ ನಾವು ಎನ್ಎಸ್ಯು ಖಂಡಿಸ್ತಾ ಇದ್ದೇವೆ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ತಾವೆಲ್ಲ ಒಂದು ವಿಚಾರವನ್ನು ಗಮನಿಟ್ಕೊಳ್ಬೇಕು. 2014ಕ್ಕಿಂತ ಹಿಂದೆ ಎಲ್ಲಾ ರಾಜ್ಯಗಳಿಗೆ ಅವರಿಗೆ ಆದಂತಹ ಸಿಟಿ ಪರೀಕ್ಷೆಯ ಮುಖಾಂತರವಾಗಿ ಸೀಟ್ಗಳನ್ನ ಹಂಚಿಕೆ ಮಾಡಲಾಗ್ತಿತ್ತು. ಈ ನರೇಂದ್ರ ಮೋದಿಯ ಸರ್ಕಾರ ಬಂದ ನಂತರ 2016ರ ನಂತರ ನೀಟ್ ಅನ್ನ ಜಾರಿ ಮಾಡಿದ್ರು. ಕಳೆದ 10 ವರ್ಷಗಳಲ್ಲಿ 5 ಸಲಕ್ಕಿಂತಲೂ ಜಾಸ್ತಿ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಸರ್ಕಾರದ ಒಂದು ಯಾವ ಗುಣಮಟ್ಟ ಯಾವ ರೀತಿಯಲ್ಲಿ ಇದೆ ಅಂತ ಹೇಳುವುದನ್ನು ಇದು ಸಾರ್ವಜನಿಕರು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ತಾವು ಬಂದಂತ ಕಷ್ಟ ನಮ್ಮ ಮಕ್ಕಳು ಬರಬಾರದು ಅಂತ ಹೇಳುವಂತ ಉದ್ದೇಶವನ್ನ ಇಟ್ಕೊಂಡು ರಾತ್ರಿ ಹಗಲು ಶ್ರಮಪಟ್ಟು ತಾವು ಕಷ್ಟಪಟ್ಟು ದುಡಿದಂತ ಹಣದಿಂದ ವಿದ್ಯಾರ್ಥಿಗಳಿಗೆ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರನ್ನು ಸಮಾಜದಲ್ಲಿ ಒಂದು ವ್ಯಕ್ತಿಯಾಗಿ ರೂಪಿಸಬೇಕು ಅಂತ ಹೇಳುವಂತ ಆಶಯನ್ನ ಇಟ್ಕೊಂಡು